ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತಾನೆ ಬಯಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕುತೂಹಲಕಾರರಾದಂಥ, ಯಾಕಂದರೆ ತುಂಬ ವಿಷಯಗಳ ಬಗ್ಗೆ ಇರುವಂತಹ ಒಂದು ಬಿಗ್ ಬಾಸ್ ಸೀಸನ್ 11 ಬಗ್ಗೆ ನೀವೆಲ್ಲ ಡಿಸ್ಕಸ್ ಮಾಡೋಣ. ಯಾಕೆ ಈ ಒಂದು ಬಿಗ್ ಬಾಸ್ 11 ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸ್ತು, ತುಂಬ ಇದಾಯಿತು, ತುಂಬ ಒಂದು ಹಾವು ಪೋಹಗಳು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಏನೇನೋ ಬಂತು. ಸೊ ರೀಸೆಂಟಾಗಿ ಇವಾಗ ಮೊನ್ನೆ ತಾನೇ ಲಾಂಚ್ ಆಗಿದೆ. ತುಂಬ ನಮಗೆ ಗೊತ್ತಾಗಿದೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರಾ. ಸೊ ಈ ಒಂದು ಬಿಗ್ ಬಾಸ್ನಲ್ಲಿ ನನ್ನ ಕ್ವಶನ್ಸ್ಗಳು ತುಂಬ ಇದೆ ಬಿಗ್ ಬಾಸ್ ಕೇಳೋವಂಥದ್ದು. ಸೊ ಅದು ನಿಮ್ಮ ಪರವಾಗಿ ನಾನು ಕೇಳ್ತೀನಿ. ನಾನು ನಿಮ್ಮ ರಶ್ಮಿಕಾ, ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನಾನು ನಿಮ್ಮ ರಕ್ಷಾ. ಯಾವತ್ತು ಯಾವುದೇ ಒಂದು ಕ್ವಶನ್ಸ್ನ ಎತ್ತಿಡಿಬೇಕು, ಇಲ್ಲ ಮಾತಾಡಬೇಕು, ಇಲ್ಲ ವಾದ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ರೆಡಿ. ಐ ಆಮ್ ಡೆಫಿನೆಟ್ಲಿ ಯಾವುದೇ ವಿಷಯನ ಡೈರೆಕ್ಟಾಗಿ ಮಾತಾಡ್ತೀನಿ, ಫೇಸ್ ಟು ಫೇಸ್ ಮಾತಾಡ್ತೀನಿ, ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ. ಸೊ ಯಾವಾಗ್ಲೂ ನಾವು ಬಿಗ್ ಬಾಸ್ ಅಂದ ತಕ್ಷಣ ಏನೋ ಒಂದು ಇಮ್ಯಾಜಿನೇಷನು, ಯಾರ್ಯಾರೋ ಬರ್ತಾರೆ, ಯಾವಾಗ ಬರ್ತಾರೆ, ಈಗ ಬರ್ತಾರೆ ಅನ್ನೋದಿತ್ತು. ಸೊ ಇದು ಬಿಗಿನಿಂಗಿಂದ ಏನು ಬರ್ತಿತ್ತು ಅಂತ ಹೇಳಿದ್ರೆ, ಜಾಸ್ತಿ ಯಾರು ಈ ಕಾಂಟ್ರವರ್ಸಿಲ್ ಸಿಗಾಕೊಂಡಿರ್ತಾರೆ ಅವ್ರನ್ನೇ ಜಾಸ್ತಿ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದೋ ಅಲ್ವಾ. ಎಕ್ಸಾಂಪಲ್ ಏನೋ ತುಂಬ ಗಲಾಟೆ ಮಾಡ್ಕೊಂಡಿರೋರು, ತುಂಬ ಕಿರ್ಚಾಡೋರು, ತುಂಬ ಒಂದು ಟ್ರೋಲ್ ಆಗಿರೋರು ಅಂಥವ್ರನ್ನ ಜಾಸ್ತಿ ಹುಡುಕಿ ಹಾಕಿದ್ರಿ. ಸೊ ಈವನ್ ಸೀಸನ್ ಟ್ರಾನ್ಸ್ಜೆಂಡರ್ಸ್ ಅಲ್ಲೂ ತುಂಬ ಜನ, ಹೋದ ವರ್ಷ ನನ್ನ ಫ್ರೆಂಡ್ ನೀತು ಸಹ ಬಂದಿದ್ಲು. ಸೊ ನಾನು ಅವ್ರನ್ನೆಲ್ಲ ಕರೆದಿ ಸನ್ಮಾನ ಎಲ್ಲ ಮಾಡಿದ್ದು. ಸೊ ಇದೆಲ್ಲ ನೋಡಿರ್ತೀರ ನೀವು ಆಲ್ಮೋಸ್ಟ್. ಯಾಕೆಂದ್ರೆ ನಾನು ಅದ್ರ ಬಗ್ಗೆ ಹೇಳಲ್ಲ, ಟ್ರಾನ್ಸ್ನ ಕರೆದಿಲ್ಲ, ಇವ್ರನ್ನೇ ಕರೆದಿಲ್ಲ ಅಂತ ಹೇಳಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ನಲ್ಲಿ ನೀವು ಆಲ್ಮೋಸ್ಟ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ. ಇದರಲ್ಲಿ ಏನು ನಿಮಗೆ ಕ್ವಶನ್ಸ್ ಇದೆ, ತುಂಬ ಏನು ಕಾಡ್ತಾ ಇದೆ, ನಿಮ್ಮ ಕಡೆಯಿಂದ ಕಮೆಂಟಲ್ಲಿ ಹಾಕಿ. ಯಾಕೆಂದರೆ ಬಿಗ್ ಬಾಸ್ ಅಂತ ಹೇಳಿದಾಗ ಏನೋ ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸೋಂಥ ಒಂದು ಇದಿದ್ದು. ಯಾಕೆಂತ ಹೇಳಿದ್ರೆ ಆ ಕಾರ್ಯಕ್ರಮ ನೋಡ್ತಾ ಇದ್ದಾಗಲೇ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಯಾವುದು ಡ್ರಾಮಾ ಅಲ್ಲ, ಇದು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲ. ಅಂದರೆ ಕೆಲವ್ರ ವಾದ ಇದೆ, ಇದರಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ, ಇದು ನಿಜಾನ ಸುಳ್ಳ ಅಂತ ನಮಗೂ ಇವತ್ತಿಗೂ ಗೊತ್ತಿಲ್ಲ. ಯಾಕೆಂದರೆ ಕೆಲವರೆಲ್ಲ ಹೇಳ್ತಾರೆ ಇದು ಸ್ಕ್ರಿಪ್ಟ್ ರೈಟಿಂಗು, ಇದು ಡ್ರಾಮಾ, ಅವ್ರೇನೋ ಹೇಳ್ಕೊಡ್ತಾರೆ, ಅದೇ ಥರ ಮಾಡ್ತಾರೆ, ಆದರೆ ಅವ್ರು ಕಿರ್ಚಾಡೋದ್ರಿಂದ TRP ಬರುತ್ತೆ, ಇದು ಹೇಳ್ತಾ ಇರ್ತಾರೆ. ಸೊ ಓಕೆ, ಒಪ್ಕೊಳ್ಳೋಣ, ಅದು ಸುಳ್ಳು ಇದೆ ಅನ್ನೋದು ಅದು ಮೂರನೇ ವ್ಯಕ್ತಿಯಿಂದನೇ ಗೊತ್ತಾಗ್ಬೇಕು ನಮಗೆ. ನಮ್ಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನು ಮಾತಾಡೋಕ್ಕೂ ಹೋಗಲ್ಲ ಇದ್ರ ಬಗ್ಗೆ. ಇದು ತಪ್ಪ ಸರಿನಾ, ಇದು ನ್ಯಾಯನಾ, ಇದು ನೀತಿನಾ ಅಂತ ಏನು ಹೇಳಕ್ ಹೋಗಲ್ಲ. ಸೊ ನಾನೇ ಕ್ವಶನ್ಸ್ ಬಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಜಾಸ್ತಿ ಎಲ್ಲ ಬಿಗ್ ಬಾಸ್ನಲ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಬಿಗ್ ಬಾಸ್ಗೆ ಕರ್ಕೊಂಡು ಹೋಗಿದ್ದೀರಾ, ಬೇಡ ಅನ್ನಲ್ಲ. ಬಿಗ್ ಬಾಸ್ ಸೆಲೆಕ್ಷನ್ಸ್ ಓಕೆ, ಒಪ್ಕೋಬೋದು. ಆದರೆ ನೀವಿಲ್ಲಿ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಮಾಡಿರೋಂಥೆಲ್ಲ ಸೀರಿಯಲ್ ಕಂಟೆಂಟ್ಗಳೇ, ಸೀರಿಯಲ್ ಕಂಟೆಂಟ್ ಸೆಲೆಬ್ರಿಟೀಸ್ಗಳನ್ನ ನೀವು ತಗೊಂಡೋಗಿ ಹಾಕಿರ್ತೀರಾ ಅಲ್ವಾ. ಇದರಲ್ಲಿ ಯಾರೋ ಒಬ್ರು ಗೋಲ್ಡ್ ಸುರೇಶ್ ಇದ್ದಾರೆ, ಅವರೊಬ್ಬರನ್ನ ಬಿಟ್ಟು ಇನ್ನು ಮಿಕ್ಕಿದ್ದು ಲಾಯರ್, ಇವರಿಬ್ಬರನ್ನ ನಾವೇನೋ ಹೊರಭಾಗದಿಂದ ನೀವು ತಗೊಂಡೋಗಿ ಹಾಕಿದ್ದೀರಾ. ಇನ್ನು ಮಿಕ್ಕಿದ್ದೆಲ್ಲ ಪರ್ಸೆಂಟು ಕಾಮಿಡಿಯಿಂದ ತೊಗೊಂಡಿದ್ದೀರಾ, ಬರೀ ಎಂಟರ್ಟೈನ್ಮೆಂಟು. ಸೊ ನಿಮ್ಮದು ಎಂಟರ್ಟೈನ್ಮೆಂಟ್ ಚಾನಲ್ ಇರ್ಬೋದು. ಸೊ ನೀವು ಬಿಗ್ ಬಾಸ್ ಅನ್ನೋಂಥ ಒಂದು ವೇದಿಕೆಯಲ್ಲಿ, ಬಿಗ್ ಬಾಸ್ನಲ್ಲಿ ತುಂಬ ಜನನ ನೀವು ತೊಗೊಂಡೋಗಿ ಹಾಕ್ಬೋದಾಗಿತ್ತು. ಇದಕ್ಕೆ ಕ್ವಶನ್ ಹಾಕಿ ದಯವಿಟ್ಟು. ಯಾಕಂದರೆ ನೀವು ಕೇಳಬೇಕಾಗಿರೋ ಕ್ವಶನ್ಸ್ ನನ್ನ ಕಡೆಯಿಂದ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ಹೋಗಿ ನಾನು ಟ್ಯಾಗು ಮಾಡ್ತೀನಿ, ಬಿಗ್ ಬಾಸ್ 11ಗೆ ಅಂತಲೇ ಟ್ಯಾಗ್ ಮಾಡ್ತೀನಿ. ಸೊ ಈ ಒಂದು ಇದರಲ್ಲಿ ಇದ್ದಾಗ ನೀವು ಖಂಡಿತವಾಗ್ಲೂ ಯಾವುದಾದ್ರೂ ಕೆಳವರ್ಗದವ್ರನ್ನ ನೀವು ತಗೊಳ್ಳಿ. ಖಂಡಿತ ನೀವು 2000 ಅಂತೀನಿ, ನೀವು 7 ಬಿಗ್ ಬಾಸ್ 7-8 ನಾನು ತುಂಬ ಅಪ್ರಿಷಿಯೇಟ್ ಪಡ್ತೀನಿ. ಕೆಲವರು ರೈತರನ್ನ ತಗೊಂಡಿ, ನಾಟ್ ಓನ್ಲಿ ರೈತ ಅವ್ನ ರೈತರ ಬಗ್ಗೆ ಇದು ಮಾಡೋನ್ನ ತಗೊಂಡಿದ್ರಿ, ಕೆಲವರು ಕನ್ನಡ ವೇದಿಕೆಯವ್ರನ್ನ ತಗೊಂಡಿದ್ರಿ. ಸೊ ಖುಷಿ ಅನಿಸುತ್ತೆ ನಮ್ಗೆ, ಯಾಕಂದರೆ ಆ ಟೈಮ್ನಲ್ಲಿ ನೀವು ಇದು ಮಾಡಿದ್ರೆ. ಅದೇ ಈ ಒಂದು 11ಅಲ್ಲಿ, ಯಾಕೆಂದರೆ ಬಿಗ್ ಬಾಸ್ 11ಅಲ್ಲಿ ಈ ಥರ ಮಾಡುವಂಥ ನೆಸಿಟಿ ಏನಿತ್ತು, ತುಂಬ ಜನ, ಯಾಕಂತ ಹೇಳಿದ್ರೆ ನೀವು ತುಂಬ ಆಕ್ಟರ್ಸ್ನೇ ತಗೊಂಡಿರೋದು, ಬೇರೆ ವರ್ಗದವ್ರನ್ನ ನೀವು ತಗೊಂಡೇ ಇಲ್ಲ ಜಾಸ್ತಿ. ಯಾಕೆ? ಇದು ನನ್ನ ಕ್ವಶನ್ಸ್.
ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನನ್ನ ಕ್ವಶನ್ಸ್ ಮಾತ್ರನೇ ಅಲ್ಲ, ಈವನ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ತುಂಬಾ ಜನ ಕ್ವಶನ್ಸ್ ಹಾಕಿದ್ದಾರೆ. ಹಾಗೆ ನಾನು ಬೇರೆ ಬೇರೆ ಚಾನೆಲ್ಸ್ಗಳು ನೋಡ್ತಾ ಇದ್ದಾಗ್ಲೂ ಏನಂತ ಹೇಳಿದ್ರೆ ನಾಟ್ ಓನ್ಲಿ ಯೂಟ್ಯೂಬ್ ಚಾನಲ್ಸ್, ಬೇರೆ ಬೇರೆ ನಿಮ್ಮ ಒಂದು ಅಕ್ಕಪಕ್ಕದ ಮನೆಯಲ್ಲ, ಈ ಒಂದು ಇದರಲ್ಲಿ ನಾವು ತುಂಬಾ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಎಲ್ಲ ಕ್ವಶನ್ಸ್ ಇದೇನೆ, ಸೇಮ್ ಟು ಸೇಮ್ ಆಸ್ ಎ ಕ್ವಶನ್ಸ್. ನೀವು ಯಾಕೆ ನೀವು ಬರೀ ಇದರಲ್ಲಿ ಇರೋರ್ನೇ ತಗೊಂಡಿದ್ದೀರಾ, ಈ ಎಂಟರ್ಟೈನ್ಮೆಂಟ್ ಅಲ್ಲಿ ಇರೋರ್ನ, ಇಲ್ಲಾಂದ್ರೆ ಈ ಚಿತ್ರರಂಗದಲ್ಲಿರೋರ್ನ, ಬಟ್ ಅದ್ ಬಿಟ್ಟು ಒಬ್ಬರೋ ಇಬ್ಬರು ಚಿತ್ರರಂಗದವರು, ಇನ್ ಮಿಕ್ತವರೆಲ್ಲ ಸೀರಿಯಲ್ ಆಕ್ಟರ್ಸೇ, ಬಿಲ್ಕುಲ್ ಸೀರಿಯಲ್ ಆಕ್ಟರ್ಸ್ನೇ ನೀವು ಚಾಯ್ಸ್ ಮಾಡಿ ತಗೊಂಡಿದ್ದೀರಾ. ಇದಕ್ಕೆ ಕಾರಣ ಏನು? ಇದು ಯಾಕಂತ ಹೇಳಿದ್ರೆ ನನ್ನ ಒಬ್ಬರ ಕ್ವಶನ್ ಅಲ್ಲ, ತುಂಬಾ ಜನರ ಕ್ವಶನ್ಸ್. ಯಾಕೆ ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡಿದ್ದು ವಿಧಾನದಲ್ಲಿ ತಪ್ಪಿರ್ಬೋದೇನೋ, ನನ್ನ ಪ್ರಕಾರ ತಪ್ಪಿದೆಯೇನೋ. ಯಾಕಂದ್ರೆ ಎಲ್ಲ ಸೀರಿಯಲ್ ಆಕ್ಟರ್ಸ್ಗಳನ್ನ ನೀವು ತೊಗೊಂಡೋಗ್ಬಿಟ್ಟು ಅವ್ರನ್ನ ತೆರೆ ಮೇಲೆ ನಾವು ಆಲ್ಮೋಸ್ಟ್ ನೋಡಿರೋರೆ. ನೀವು ಸೆಲೆಬ್ರಿಟಿನ ತೊಗೊಂಡೋಗಿ ನೀವು ಸೆಲೆಬ್ರಿಟೀಸ್ ಮಾಡಬೇಕು ಅನ್ನೋಂಥದ್ದು ಏನಿದೆ ಅಲ್ವಾ? ಸೆಲೆಬ್ರಿಟಿನ ಆಲ್ರೆಡಿ ಅವ್ರು ಸೆಲೆಬ್ರಿಟೀಸು, ಅವ್ರನ್ನೆಲ್ಲ ಸೀರಿಯಲಲ್ಲಿ ನೋಡಿರ್ತೀವಿ. ಅವ್ರು ನೋಡಿದ್ರೆ ಐಡೆಂಟಿಫೈ ಮಾಡ್ತೀನಿ, ಅವ್ರದ್ದು ಒಂದೊಂದು ಚಾನಲ್ಗಳು, ಯೂಟ್ಯೂಬ್ ಚಾನಲ್ಗಳು ಇರ್ತದೆ, ಅದರಲ್ಲೂ ನಾವು ನೋಡಿರ್ತೀವಿ. ಸೊ ನಾವ್ ಯಾಕೆ ಅವ್ರ ಬಗ್ಗೆ ಅವ್ರದ್ದೆಲ್ಲ ಇದನ್ನ ನೀವು ಅವ್ರನ್ನೇ ತಗೊಂಡೋಗಿ ಅವ್ರನ್ನೇ ಬೆಳೆಸ್ಕೊಂಡು ಅವ್ರನ್ನೇ ಇದು ಮಾಡೋ ಬದಲು ಯಾರೋ ಒಬ್ಬ ಆಟೋ ಡ್ರೈವರ್ನೋ, ಯಾರೋ ಒಬ್ಬ KSRTC ಡ್ರೈವರ್ನೋ, ಇಲ್ಲ ಯಾರೋ ಒಬ್ಬ ಕೂಲಿ ಕಾರ್ಮಿಕನೋ, ಇಲ್ಲ ಯಾರೋ ಒಬ್ಬ ರೀಲ್ಸ್ ಅಲ್ಲಿ ತುಂಬಾ ಫೇಮಸ್ ಆಗ್ತಾ ಇದ್ದಾರೆ ಹಳ್ಳಿಯವರು ಇದ್ರವರು, ಅಂಥವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ಲ. ಒಂದು ಗೃಹಿಣಿನೋ, ಇಲ್ಲಿ ಕಾಮನ್ ಪೀಪಲ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಯಾವಾಗಲೂ 2000 ಅನ್ನೋದೇ ಬರುತ್ತೆ ನನಗೆ. ನಿಮ್ಮ ಒಂದು ಬಿಗ್ ಬಾಸ್ 7, 8 ಇಲ್ಲ 6, 5 ಕಾಮನ್ ಪೀಪಲ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರಿ. ಸೊ ಅವ್ರನ್ನ ಯಾಕೆ ನೀವು ತಿರ್ಗಾ ತಗೋತಾ ಇಲ್ಲ? ಯಾಕಂದ್ರೆ ನೀವು ಅದು ತಿರ್ಗಾ ಎಂಟ್ರಿ ಕೊಡ್ತಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಅದು ಅಲ್ವಾ, ಅದು ಬೇರೆ, ನನಗೆ ಅದು ಬೇಡ. ಈಗ ನೀವು ಇದರಲ್ಲಿ ಮಾಡಿರೋರೆಲ್ಲ ನೀವು 18 ಜನ ನೀವು ತಗೊಬಂದು ಕೂರಿಸಿದ್ದೀರಾ, ಅವರೆಲ್ಲ ಬಂದು ಆಲ್ಮೋಸ್ಟ್ ಸೀರಿಯಲ್ ಆಕ್ಟರ್ಸ್ ಇರೋದೇ ಸೀರಿಯಲ್ ಆಕ್ಟರ್ಸ್. ಈಗ ನೀವು ಸೀರಿಯಲ್ ಆಕ್ಟರ್ಸ್ನೇ ತಗೊಬಂದು ಬಿಗ್ ಬಾಸ್ ಮಾಡ್ತಾ ಇದ್ದೀರಾ, ಇದು ನನ್ನ ಕ್ವಶನ್. ಬಿಗ್ ಬಾಸ್ ಇದು ನಿಮಗೆ ಆಗ್ತಾ ಇರೋ ಕ್ವಶನ್. ಸೀರಿಯಲ್ ಆಕ್ಟರ್ಸ್ಗಳನ್ನೇ ತಗೊಬಂದು ನೀವು ಬಿಗ್ ಬಾಸ್ ಮಾಡೋದ್ರಿಂದ ನಾವು ಸೀರಿಯಲ್ಲೇ ನೋಡ್ದಂಗೆ ಆಗ್ತಾ ಇದೀವಿ ಹೊರತು ಬೇರೆ ಏನು ಅನ್ನಿಸ್ತಾ ಇಲ್ಲ. ಯಾರಿಗಾರ ಏನು ಅನಿಸ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ, ಪ್ರಾಮಾಣಿಕವಾಗಿ ಮನ್ಸು ಮುಟ್ಕೊಂಡೇ ಹೇಳ್ಬೇಕು ಪ್ರತಿಯೊಬ್ಬರಿಗೂ. ನಿಮಗೆ ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ 11 ನಿಜವಾಗ್ಲೂ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರೋರು ನಿಮಗೆ ಒಪ್ಪಿಗೆ ಇಲ್ವಾ? ಯಾಕಂದ್ರೆ ಪ್ರತಿಯೊಬ್ರು ಮಾತಾಡಬೇಕು, ನಿಮ್ಮ ಮಾನವೀಯತೆಯಿಂದ ದೃಷ್ಟಿಯಿಂದ ಮಾತಾಡಿ, ನ್ಯಾಯವಾಗಿ ಮಾತಾಡಿ. ಪ್ರತಿಯೊಬ್ಬರಿಗೂ ಇದು ಅನ್ಯಾಯ ಆಗಬಾರ್ದು. ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಕಲರ್ಸ್ ಅಲ್ಲಾಗಿರ್ಲಿ, ಜಿ ಕನ್ನಡದಲ್ಲಾಗಿರ್ಲಿ, ಬೇರೆ ಯಾವ್ದ್ರಲ್ಲೂ ಆಗಿರ್ಲಿ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಕ್ರಿಯೇಟ್ ಆಗಿರುವಂತ ಪ್ಲಾಟ್ಫಾರ್ಮ್ ಇದು. ಈ ಪ್ಲಾಟ್ಫಾರ್ಮ್ ನಲ್ಲಿ ಆಲ್ಮೋಸ್ಟ್ ಒಳ್ಳೊಳ್ಳೆ ಪ್ರತಿಭೆಗಳು ಹುಟ್ಟುತ್ತಾ ಇದೆ. ಆ ಪ್ರತಿಭೆಗಳನ್ನ ತಂದು ಕೂರಿಸಿ ಅಲ್ವಾ? ಯಾವುದೋ ಒಂದು ಪ್ರತಿಭೆಗಳು ಹುಟ್ಟುತ್ತಾ ಇರೋದು ಕಲೆಗಳನ್ನ ನಾನು ನಿಜವಾಗ್ಲೂ ಒಪ್ಕೊಂಡ್ಬಿಡ್ತೀನಿ. ಗಿಚ್ಚಿ ಗಿಲಿ ಆಗಿರ್ಬೋದು, ಬೇರೆ ಬೇರೆ ಶೋಗಳನ್ನ ಕೊಡ್ತಾ ಇದೆ ಕಲರ್ಸ್, ಐ ವಿಲ್ ಅಕ್ಸೆಪ್ಟೆಡ್. ಆಯ್ತಾ? ನಿಮ್ಮ ಒಂದು ಕಲೆಗೆ ನಾನು ಅಷ್ಟು ಬೆಳೆಸ್ತಾ ಇದ್ದೀರ ಎಷ್ಟೋ ಜನನ ಒಪ್ಕೊಂತೀನಿ. ಆದ್ರೆ ಇದ್ರಲ್ಲೂ ನೀವು ತಗೊಬಂದು ಅವ್ರನ್ನೇ ತುಂಬಿದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಇರೋದು ಏನಂತ ಹೇಳಿದ್ರೆ ನಿಮ್ TRP ಬೇಕು, ನೀವೇನೇನೋ ಹಾಕೊಳ್ಳಿ. ಆದ್ರೆ ನೀವು ಸೀರಿಯಲ್ಸ್ನವನ್ನೇ ತಗೊಂಡು ಅಲ್ಲೂ ಹಾಕೋದ್ರಿಂದ ಏನಿದೆ? ನಾವು ಸೀರಿಯಲ್ ನೋಡೋರು ಅದನ್ನೇ ನೋಡ್ಬೇಕಾ? ಸೀರಿಯಲ್ ನೋಡೋರ್ನೇ ನೀವು ಆಗ್ತಾ ಇದ್ರೆ ನಾವು ಸೀರಿಯಲ್ನೇ ನೋಡ್ತಿದ್ವಲ್ಲ, ಮತ್ತೆ ಇನ್ಯಾಕೆ ನೋಡ್ಬೇಕು ಬಿಗ್ ಬಾಸ್ ಅವನ್ನ? ಕ್ವಶನ್ಸ್ ತುಂಬಾ, ಯಾಕಂತ ಹೇಳಿದ್ರೆ ತುಂಬಾ ಇದ್ರ ಬಗ್ಗೆ ಫೈಟ್ ಮಾಡ್ತಾನೆ ಇದ್ದಾರೆ ತುಂಬಾ ಜನ. ಸೊ ಇದು ನನ್ನ ಮೊದಲನೇ ಕ್ವಶನ್. ಎರಡನೇ ಕ್ವಶನ್ ನೀವೇನು ಅಂತ ಹೇಳಿದ್ರೆ, ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಕಾಮನ್ ಪೀಪಲ್ಸ್ಗಳನ್ನು ಸ್ವಲ್ಪ ಜನ ಹಾಕ್ಬೋದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸೆಲೆಬ್ರಿಟಿ ವಿತ್ ಕಾಮನ್ ಪೀಪಲ್ ಎರಡೂ ಈಕ್ವಾಲಿಟಿ ಬಂದಾಗ ಅವರಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಮತ್ತೆ ಕಾಮನ್ ಪೀಪಲ್ಸ್ಗಳು ನಡ್ಕೊಳ್ಳೋ ರೀತಿ ಏನು, ಮತ್ತೆ ಸೆಲೆಬ್ರಿಟೀಸ್ ನಡ್ಕೊಳ್ಳೋದು, ಅವರಿಬ್ಬರಲ್ಲೂ ಯಾವ ತರ ವ್ಯತ್ಯಾಸ ಇದೆ ಅನ್ನೋದು ನಮ್ಗೆ ಜನಗಳಿಗೆ ಗೊತ್ತಾಗ್ತಾ ಇತ್ತು. ಇಲ್ಲಿ ಏನ್ ನಮ್ಗೆ ನೀವೇನು ಅದನ್ನೆಲ್ಲ ತೋರ್ಸಲ್ಲ, ಯಾಕಂದ್ರೆ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ನಮ್ಮ ಹತ್ರಕ್ಕೆ ಅದು ಫುಲ್ ಮಾಹಿತಿ ನಮ್ಗೆ ಸಿಗಲ್ಲ. ನಮ್ಗೆ ಸಿಗೋದೇನು ಏನೋ ಒಂದು 5% ಅಷ್ಟು ನೀವು ಅಲ್ಲಿ ಮೇಲಿರೋದನ್ನ ನಮ್ಗೆ ತೋರಿಸ್ತೀರ. ಸೊ ನಾವು ಕೇಳ್ತಾ ಇರೋ ಕ್ವಶನ್ಸ್ ಏನಂದ್ರೆ, ನೀವು ಕಾಮನ್ ಪೀಪಲ್ಸ್ನ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಬಿಗ್ ಬಾಸ್ ಅಲ್ಲಿ? ಇದು
ನನ್ನ ಕಡೆ ಕ್ವಶನ್ ಅಲ್ಲ, ತುಂಬ ಕಡೆಯಿಂದ ಕ್ವಶನ್ನು. ನಾನು ಸೀಸನ್ 11 ತುಂಬ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ದೆ. ಆ ಹೋಪ್ ನಿಜವಾಗ್ಲೂ ಬೇಜಾರಾಯಿತು. ಆದರೆ ಸುದೀಪ್ ಸರ್ನ ಮಕ ನೋಡಿ, ಸುದೀಪ್ ಸರ್ ಇರೋದ್ರಿಂದ ನನಗೆ ತುಂಬ ಖುಷಿ ಅನಿಸ್ತು. ಯಾಕಂತ ಹೇಳಿದ್ರೆ ಇವನ್ ಸುದೀಪ್ ಸರ್ ಬಂದ್ಬಿಟ್ಟು ಒಂದು ಅಟ್ರಾಕ್ಟ್ ಪರ್ಸನ್ನು, ಅವ್ರು ಮಾತಾಡೋ ವೇ ಮತ್ತು ಅವರ ಆ್ಯಂಕರಿಂಗು ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್. ಯಾಕಂತ ಹೇಳಿದ್ರೆ ಈ ಬಿಗ್ ಬಾಸ್ನಲ್ಲಿ ಅವ್ರು ಮಾತಾಡೋ ಅವರು ಇರೋದಕ್ಕೆ ಎಷ್ಟೋ ಜನ ನೋಡ್ತಾರೆ. ಅವರೊಂದು ಶನಿವಾರ ಭಾನುವಾರ ಬಂತು ಅಂದರೆ ಅವ್ರು ಬರ್ತಾರೆ ಪಂಚಾಯತಿಗೆ, ಕಿಚ್ಚನ ಪಂಚಾಯತಿ ಅಂದ್ಬಿಟ್ಟು. ಸೊ ಅದರಲ್ಲಿ ಬಂದು ನಾವು ನೋಡ್ತೇವೆ, ಎಸ್ ಒಪ್ಕೊಳ್ಳೋಣ. ಆದರೆ ಇಲ್ಲಿ ಕೆಲವನ್ನ ಹಾಕಿದ್ದೀರ ನೀವು, ಫೈಟ್ ಆಡೋದೆ, ಇದು ಮಾಡೋದೆ, ಕಿತ್ತಾಡೋದೆ ಅಂದಾಗ ಫ್ಯಾಮಿಲಿ ಓರಿಯೆಂಟರ್ಸ್ ಇದ್ದಾಗ ನಾವು ಫ್ಯಾಮಿಲೀಸ್ ಕೂತ್ಕೊಂಡು ಈ ಕಿತ್ತಾಡೋದನ್ನೆಲ್ಲ ನೋಡ್ತಾ ಇರ್ತೀವಿ. ಓಕೆ, ಅದು ಒಂದು ಎಂಟರ್ಟೈನ್ಮೆಂಟ್. ಕಿತ್ತಾಡ್ತಾ ಇರ್ತಾರೆ, ಅದು ನೋಡೋದೇ ಒಂದು ಎಂಟರ್ಟೈನ್ಮೆಂಟ್. ಓಕೆ, ಐ ವಿಲ್ ಅಕ್ಸೆಪ್ಟೆಡ್. ಕಿತ್ತಾಡೋದನ್ನ ನೋಡ್ತೀವಿ. ಓಕೆ, ಆದರೆ ನೀವು ಸೀರಿಯಲ್ಸ್ ಅವ್ರನ್ನೇ ಇಟ್ಕೊಂಡು ಈ ಒಂದು ಸೀಸನ್ 11 ಮಾಡಿರುವಂಥದ್ದು ನಿಜಕ್ಕೂ ನನಗೆ ಅದು ಅಕ್ಸೆಪ್ಟ್ ಆಗಿಲ್ಲ. ಬಟ್ ಯಾರಿಗೆ ಅಕ್ಸೆಪ್ಟ್ ಆಗಿಲ್ಲ ದಯವಿಟ್ಟು ನೀವು ಕಮೆಂಟ್ ಹಾಕಿ, ನಿಮ್ಗೆ ಅದು ಅಕ್ಸೆಪ್ಟ್ ಆಗಿದೆಯಾ ಇಲ್ವಾ. ಯಾಕಂದರೆ ಮನಸ್ಸಿಗೆ ಈ ಸೀಸನ್ 11 ಯಾರನ್ನು ನೀವು ಒಳ್ಳೆ ಪ್ರತಿಭೆನ ತೊಗೊಂಡೋಗಲ್ಲ, ಲಾಕೇ ಇಲ್ಲ. ಎಸ್, ಯೂಟ್ಯೂಬಿಂದ ಒಬ್ಬರನ್ನ ಹಾಕಿದ್ದೀರ, ನಾನು ಅದಕ್ಕೊಂದು ಜೈ ಆಯಿತಾ. ಅದು ಬಿಟ್ಟು ಬೇರೆ ಯಾರನ್ನ ಹಾಕಿದ್ದೀರಾ? ಹೋಗ್ಲಿ, ಎಷ್ಟೋ ಜನ ಕಾಮನ್ ಪೀಪಲ್ಗಳನ್ನ ಒಬ್ಬರನ್ನ ಇಬ್ಬರನ್ನೋ ಒಂದು 5 ಜನನ ನೀವು ತಗೊಂಡೋಗಿ ಹಾಕೋರಿ. ನೀವು 18 ಜನದಲ್ಲಿ ನೀವು 10 ಜನ ಸೀರಿಯಲ್ನೇ ಹಾಕೊಳ್ಳಪ್ಪ, ನಾವು ಬೇಡ ಅನ್ನಲ್ಲ. ನೀವು 10 ಜನ ಅವ್ರಿಗೆ ಕೊಡಿ, 10 ಜನ ನೀವು ಅವ್ರನ್ನೇ ಇದು ಮಾಡಿ, ನಾನು ಅದನ್ನು ಕೇಳಲ್ಲ, ನಾನು ಅದನ್ನು ವಾದನೂ ಮಾಡಲ್ಲ. ಆದರೆ ನೀವು ಬಂದ್ಬಿಟ್ಟು ಕಾಮನ್ ಪೀಪಲ್ಗೆ ಒಂದು 5 ಜನಕ್ಕೆ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ? ಅಂದರೆ ಕಾಮನ್ ಪೀಪಲ್ಸ್ಗಳು ನಾವು ಬಿಗ್ ಬಾಸ್ಗೆ ಹೋಗೋಕ್ಕೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ? ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕು. ಎಷ್ಟೋ ಜನ ಈಗ ಆಟೋ ಡ್ರೈವರ್ಸ್ಗಳು ಲಾಗರ್ಸ್ಗಳಾಗಿದ್ದಾರೆ, ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳು ಯೂಟ್ಯೂಬಲ್ಲಿ ಲಾಗರ್ಸ್ಗಳಾಗಿದ್ದಾರೆ. ಮತ್ತೆ ಅವ್ರಿಗೆ ಆದಂಥ ಫ್ಯಾನ್ ಫಾಲೋವರ್ಸ್ ಇದೆ, ಯೂಟ್ಯೂಬ್ ಆಟೋ ಡ್ರೈವರ್ಸ್ಗಳಿಗಿದೆ. ತಗೊಳ್ಳಿ, ಅವ್ರನ್ನ ಒಬ್ಬರನ್ನ ನೀವು ಸೆಲೆಕ್ಟ್ ಮಾಡಿ ಹಾಕ್ಬೋದಾಗಿತ್ತು. ಅದನ್ನ ಬಿಟ್ಟು ಬೇರೆ ಯಾರನ್ನಾರು ತಗೊಂಡೋಗಿ ಹಾಕ್ರಿ. ಯಾರೋ ಒಬ್ಬರನ್ನ ಗೃಹಿಣಿನ ತೆಗ್ದಾಕಿ, ಯಾರೋ ಒಬ್ಬ ಮಹಿಳೆನ, ರೈತ ಮಹಿಳೆನ ತಗೊಂಡೋಗಿ ಹಾಕಿ. ರೈತ ಮಹಿಳೆ ಅಂದ್ಬಿಟ್ಟು ಯಾರನ್ನೂ ಹಾಕ್ಬೇಡಿ ನೀವು. ರೈತ ಆಕ್ಚುಲಿ ಹೊಲದಲ್ಲಿ ಇಳಿದು ನಾಟಿ ಹಾಕಿ ಒಬ್ಬ ಕಳೆ ತೆಗೆಯುವಂಥ ಒಬ್ಬ ಇವ್ರನ್ನ ಹಾಕಿ, ಅದು ಓಕೆ. ನೀವು ಸೀಸನ್ 1 ಸೀಸನ್ 7, 8 ಗಂಟೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿ ಮೂಡ್ ಬಂತು. ನಾನು ಅದ್ರ ಬಗ್ಗೆ ಮಾತೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸ್ಕ್ರಿಪ್ಟ್ ರೈಟ್ರು ಅದು ಇದು ಏನೂ ಇಲ್ಲ, ಒಟ್ಟು ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಆಗಿತ್ತು, ತುಂಬ ಚೆನ್ನಾಗಿ ಬರ್ತಿತ್ತು, ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ. ಆದರೆ ಈ ಸೀಸನ್ 11 ತುಂಬ ಮನಸ್ಸಿಗೆ ಬೇಜಾರಾಯಿತು ನನಗಂತೂ. ನಾನು ಅದಕ್ಕೆ ಮಾತಾಡಲೇಬೇಕು, ಅದಕ್ಕೊಂದು ನನಗೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಲೇಬೇಕು ಬಿಗ್ ಬಾಸ್ಗೆ ಅಂದ್ಬಿಟ್ಟು ಇದೊಂದು ಲಾಗ್ ಮಾಡಿದ್ದೀನಿ. ದಯವಿಟ್ಟು ಇದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ನನಗಂತೂ ಮನಸ್ಸಿಗೆ ಬೇಜಾರಾಯಿತು. ಯಾರ್ಯಾರು ಕಾಮನ್ ಪೀಪಲ್ನ ತೊಗೊಂಡೋಗಿ ಹಾಕಿದಿದ್ರೆ ನನಗೂ ತೃಪ್ತಿ ಆಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಈವನ್ ಪ್ರತಿಯೊಬ್ಬರಿಗೂ ಸ್ಥಾನಮಾನ ಕೊಡ್ತಾ ಇದೆ, ಎಲ್ಲ ಚಾನಲ್ಗಳಲ್ಲೂ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಡ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೆ. ಓಕೆನಾ, ಧನ್ಯವಾದಗಳು ಬಿಗ್ ಬಾಸ್ ಅವ್ರಿಗೆ, ನಿಮಗೂ ಧನ್ಯವಾದಗಳೇ. ನೆಕ್ಸ್ಟ್ ಈ ಥರ ಎಲ್ಲ ಮಾಡೋಕ್ಕಿಂತ ಮೊದಲು ಜನಗಳ್తో ಕೇಳ್ಕೊಳ್ಳಿ, ಯಾವ ಕಡೆಯಿಂದ ನೀವು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ಟೀಮ್ ಇರುತ್ತಲ್ಲ, ಆ ಟೀಮ್ನೇ ಕೇಳಿ, ಪಬ್ಲಿಕ್ ಅವ್ರನ್ನ ಕೇಳಿ. ಫಸ್ಟ್ ಪಬ್ಲಿಕ್ ಅವ್ರನ್ನ ಯಾವ ಕಡೆಯಿಂದ ನೀವು ತಗೊಂಡ್ರೆ ನಾವು ಬಿಗ್ ಬಾಸ್ ಅಲ್ಲಿ ಒಳ್ಳೇದಾಗುತ್ತೆ ಅಂತ ನೀವು ಇವನ್ ಕೇಳಿ ಸೆಲೆಕ್ಟ್ ಮಾಡಿ ಹಾಕಿ. ಯಾಕಂತ ಹೇಳಿದ್ರೆ ಇವನ್ ಎಲ್ಲರೂ ಬೆಳಿಬೇಕು. ಇಲ್ಲಿ ಬೆಳೆದವ್ರನ್ನೇ ನೀವು ಬೆಳೆಸೋದಕ್ಕಿಂತ ಎಲ್ಲರನ್ನೂ ನೀವು ಕೈ ಜೋಡಿಸಿ ಎತ್ಕೊಂಡು ಹೋದ್ರೆ ನಿಜವಾಗ್ಲೂ ನಿಮ್ಮ ಚಾನಲ್ ನಂಬರ್ 1 ಸ್ಥಾನದಲ್ಲಿ ಬರುತ್ತೆ, ಕಲರ್ಸ್ ಕನ್ನಡ. ಸೊ ಈಗ ಹೇಳ್ತಾ ಈ ನನ್ನ ಒಂದು ಬಿಗ್ ಬಾಸ್ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡಿದೆ. ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತೋ ಇಲ್ವೋ, ನಿಮ್ಮ ಪರವಾಗಿ ಕ್ವಶನ್ ಕೇಳಿರೋವಂಥದ್ದು. ಈ ಕ್ವಶನ್ಸ್ಗೆ ನಿಮ್ಮ ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ಇದನ್ನು ಬಿಗ್ ಬಾಸ್ಗೆ ಟ್ಯಾಗ್ ಮಾಡ್ತೀನಿ. ಒಳ್ಳೇದಾಗಲಿ, ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ. ಬಿಗ್ ಬಾಸ್ಗೆ ಪ್ರತಿಯೊಬ್ಬ ಮಹಿಳೆ
ಯಾರು ಕಾಮನ್ ಮಹಿಳೆ ಇರ್ತಾಳೆ, ಕಾಮನ್ ಗೃಹಿಣಿ ಇರ್ತಾಳೆ, ಕಾಮನ್ ರೈತ ಮಹಿಳೆ ಇರ್ತಾಳೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಅವರು, ಯಾಕಂದರೆ ರಾಜಕೀಯ ರಂಗ ಇದ್ರ ರಂಗ ಎಲ್ಲ ಇದ್ದಂಗೆ ಒಂದು ವ್ಯವಸಾಯ ಮತ್ತು ಇದು ಅವೆಲ್ಲ ಬರ್ತಿತ್ತು ಫಸ್ಟು. ನೀವು ಅಂಥವ್ರನ್ನು ಒಬ್ಬೊಬ್ಬರನ್ನ ಹುಡುಕಿ ಹಾಕಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿಭೆಗಳು ಬೆಳೆಯುತ್ತೆ. ಪ್ರತಿಭೆಗಳು 4 ಜನಕ್ಕೆ ಹೋಗಿ 4 ಜನ ಹೋಗಿ ಸಾವಿರಾರು ಜನ ಆ ಥರ ಒಂದು ಅವರಿಂದ ಒಂದು ಇಂಟ್ರೆಸ್ಟ್ ಬರುತ್ತೆ. ನಾವು ಬೆಳಿಬೇಕು, ನಾವು ಇದು ಮಾಡಬೇಕು, ನಾವು ಮುಂದಕ್ಕೆ ಬರಬೇಕು ಅನ್ನೋ ಒಂದು ಇದು ಬರುತ್ತೆ. ಧನ್ಯವಾದಗಳು. ಯಾರಾದರೂ ನಾನು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇದು ನಾನು ಇರೋದೇ ಹೀಗೆ, ನಾನು ಸ್ಟ್ರೈಟ್ ಫಾರ್ವರ್ಡು ಮಾತಾಡಬೇಕಾ ಡೈರೆಕ್ಟಾಗಿ ಪಟ 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 ಅಂತ ಮಾತಾಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಪರವಾಗಿ ಮಾತಾಡ್ತೀನಿ, ನಿಮ್ಮ ಧ್ವನಿಯಾಗಿ ನಾನು ನಿಂತ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಟು ಆಲ್.